टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ರೆಡ್ ಕಾರ್ಪೆಟ್ ಸ್ಟುಡಿಯೋ 777 ರೀಲಾಂಚ್. ನಟಿ ಪವಿತ್ರ ಗೌಡ ಮಾಲೀಕತ್ವದ ಸ್ಟುಡಿಯೋ ಇದು. ಬೆಂಗಳೂರಿನ ಆರ್ಆರ್ ನಗರದಲ್ಲಿರುವಂತಹ ಸ್ಟುಡಿಯೋ ರೀಲಾಂಚ್ ಮಾಡ್ತಾ ಇದ್ದಾರೆ ಪವಿತ್ರ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ನಟ ದರ್ಶನ್ ಸ್ನೇಹಿತೆ ಜೈಲಿಂದ ಹೊರಬಂದ ಮೇಲೆ ಫುಲ್ ಆಕ್ಟಿವ್ ಆಗಿದ್ದಾರೆ. ತಮ್ಮ ಸ್ಟುಡಿಯೋವನ್ನ ರೀಲಾಂಚ್ ಮಾಡ್ತಾ ಇದ್ದಾರೆ. ರೇಂಜ್ ರೋವರ್ ಕಾರ್ನಲ್ಲಿ ಪವಿತ್ರ ಎಂಟ್ರಿ ಆಗಿದೆ. ನಟಿ ಪವಿತ್ರ ಗೌಡ ಫುಲ್ ಮಿಂಚಿಂಗ್. ಕಳೆದ 8 ತಿಂಗಳಿಂದ ಕ್ಲೋಸ್ ಆಗಿತ್ತು ಈ ಸ್ಟುಡಿಯೋ. ನೋಡಿ, ಗಮನಿಸ್ತಾ ಇದ್ದೀವಿ ಸ್ಕ್ರೀನ್ನಲ್ಲಿ ಪವಿತ್ರ ಬರ್ತಾ ಇರೋದನ್ನ. ನಟಿ ಪವಿತ್ರ ಗೌಡ ಮಾಲೀಕತ್ವದ ಸ್ಟುಡಿಯೋ ಅದು. ಕೊಲೆ ಕೇಸ್ನಲ್ಲಿ ಆಕೆ ಜೈಲು ಸೇರಿದ್ರಿಂದಾಗಿ ಕ್ಲೋಸ್ ಆಗಿತ್ತು ಕಳೆದ 8 ತಿಂಗಳಿಂದ. ಈಗ ಮತ್ತೆ ಅದನ್ನ ರೀಲಾಂಚ್ ಮಾಡೋದಕ್ಕೆ ಮುಂದಾದಂತಹ ಪವಿತ್ರ ಈಗ ಗ್ರ್ಯಾಂಡ್ ಎಂಟ್ರಿ ಕೊಟ್ಟಿದ್ದಾರೆ. 2 ವರ್ಷಗಳ ಹಿಂದಷ್ಟೇ ಲಾಂಚ್ ಆದಂತಹ ರೆಡ್ ಕಾರ್ಪೆಟ್ ಸ್ಟುಡಿಯೋ ಇದು. ಅವತ್ತು ಪವಿತ್ರ ಗೌಡ ಜೊತೆಗಿದ್ರು ದರ್ಶನ್ ಬಳಗದವರು. ರಕ್ಷಿತಾ ಪ್ರೇಮ್, ಮೇಘಾ ಶೆಟ್ಟಿ, ನಿಶ್ವಿಕಾ ನಾಯ್ಡು, ಅಮೂಲ್ಯ ಸೇರಿದಂತೆ ಹಲವು ಸೆಲೆಬ್ರಿಟಿಗಳು ಆಗ ಬಂದಿದ್ರು. ಆದರೆ ಇವತ್ತು ರೀಲಾಂಚ್ ಆಗ್ತಾ ಇದೆಯಲ್ಲ, ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ, ಕೇವಲ ಪವಿತ್ರ ಗೆಳತಿಯರು ಮಾತ್ರ ಆಗಮಿಸಿದ್ದಾರೆ. ಬದಲಾದ ಸನ್ನಿವೇಶ ಇದು. 2 ವರ್ಷಗಳ ಹಿಂದೆ ರೆಡ್ ಕಾರ್ಪೆಟ್ ಸ್ಟುಡಿಯೋ ಲಾಂಚ್ ಆಗಿತ್ತು. ಆದರೆ ಕಳೆದ 8 ತಿಂಗಳಿನಿಂದ ಪವಿತ್ರ ಜೈಲಲ್ಲಿದ್ದಂತಹ ಹಿನ್ನೆಲೆಯಲ್ಲಿ ಕ್ಲೋಸ್ ಆಗಿತ್ತು. ಈಗ ಮತ್ತೆ ಹೊರಗೆ ಬಂದ ಮೇಲೆ ರೀಲಾಂಚ್ ಮಾಡೋದಕ್ಕೆ ಮುಂದಾದರು. ಆಗ ಲಾಂಚ್ ಮಾಡಿದಂಥ ಸಂದರ್ಭದಲ್ಲಿ ಯಾರೆಲ್ಲ ಬಂದಿದ್ರು ಗಮನಿಸ್ತಾ ಇದ್ದೀವಿ. ಹಲವು ಸೆಲೆಬ್ರಿಟಿಗಳು ಬಂದಿದ್ರು, ದರ್ಶನ್ ಸ್ನೇಹಿತಿಯರು ಬಂದಿದ್ರು. ಆದರೆ ಇವತ್ತು ರೀಲಾಂಚ್ ಸಂದರ್ಭದಲ್ಲಿ ಕೇವಲ ಪವಿತ್ರ ಗೆಳತಿಯರು ಮಾತ್ರ ಬಂದಿದ್ದಾರೆ. ಈ ಬಗ್ಗೆ ಏನಷ್ಟು ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ನಮ್ಮ ರಿಪೋರ್ಟರ್ ಮಂಗಳ. ಈಗ ಸಂಪರ್ಕದಲ್ಲಿದ್ದಾರೆ. ಮಂಗಳ, ಜೈಲಿಂದ ಹೊರ ಬಂದ ಮೇಲೆ ಮತ್ತೆ ಆಕ್ಟಿವ್ ಆಗಿರುವಂತಹ ಪವಿತ್ರ ಈಗ ತಮ್ಮ ಸ್ಟುಡಿಯೋ ರೀಲಾಂಚ್ಗೆ ಬಂದಿದ್ದಾರೆ. ಆದರೆ ಆಗಿನ ಸಿಚುವೇಶನ್ಗೂ ಈಗಿನ ಸಿಚುವೇಶನ್ಗೂ ಕಂಪ್ಲೀಟ್ ಚೇಂಜ್ ಆಗಿದೆ ಅಂತ ಅನ್ನೋದು ಈ ದೃಶ್ಯಗಳೇ ಸಾಕ್ಷೀಕರಿಸ್ತಾ ಇದೆಯಾ ಅಂತ? ಅಫ್ಕೋರ್ಸ್ ಪ್ರತಿಮಾ, ಏನಂತ ಅಂದರೆ ಕಳೆದ 2 ವರ್ಷಗಳ ಹಿಂದೆ ಪವಿತ್ರ ಗೌಡ ಅವರ ಈ ರೆಡ್ ಕಾರ್ಪೆಟ್ ಸ್ಟುಡಿಯೋ ಲಾಂಚ್ ಆಗಿತ್ತು. ಅವತ್ತು ದರ್ಶನ್ ಸ್ನೇಹಿತರಾದ ರಕ್ಷಿತಾ ಪ್ರೇಮ್ ಅವರೇ ಖುದ್ದಾಗಿ ಬಂದು ಈ ಸ್ಟುಡಿಯೋನ ಲಾಂಚ್ ಮಾಡಿಕೊಟ್ಟೋಗಿದ್ರು. ಜೊತೆಗೆ ಇದೇ ಕಲೆಕ್ಷನನ್ನು ನಾನು ಕಾಮಿಡಿ ಕಿಲಾಡಿಗಳು ಶೋನಲ್ಲಿ ಹಾಕಿಕೊಳ್ತೀನಿ ಅಂತ ಹೇಳಿಬಿಟ್ಟು ಖುಷಿಯಿಂದ ಅವರು ತಮ್ಮ ಹರ್ಷವನ್ನು ವ್ಯಕ್ತಪಡಿಸಿದ್ರು. ಜೊತೆಗೆ ಇಡೀ ಸ್ಯಾಂಡಲ್ವುಡ್ ಅವತ್ತು ಇಲ್ಲಿತ್ತು ಅಂತಲೇ ಹೇಳ್ಬೋದು. ಅಂದರೆ ದರ್ಶನ್ ಜೊತೆ ಯಾರೆಲ್ಲ ಆ್ಯಕ್ಟ್ ಮಾಡಿದ್ದಾರೆ, ಜೊತೆಗೆ ದರ್ಶನ್ ಜೊತೆ ಯಾರ ಜೊತೆ ಎಲ್ಲ ಸ್ನೇಹ ಇದೆ, ಸೊ ಅವರೆಲ್ಲರೂ ಕೂಡ ಇಲ್ಲಿ ಬಂದಿದ್ರು. ನಿಶ್ವಿಕಾ ನಾಯ್ಡು ಅವರಾಗಿರ್ಬೋದು, ಮೇಘಾ ಶೆಟ್ಟಿ, ಜೊತೆಗೆ ಅಮೂಲ್ಯ, ಎಲ್ಲರೂ ಬಂದು ಪವಿತ್ರ ಗೌಡ ಅವರ ಕಲೆಕ್ಷನ್ ನೋಡಿ ತಮ್ಮ ಖುಷಿಯನ್ನ ವ್ಯಕ್ತಪಡಿಸಿದ್ರು. ಜೊತೆಗೆ ವಿಶ್ ಕೂಡ ಮಾಡಿ ಹೋಗಿದ್ರು. ತುಂಬಾ ಅದ್ದೂರಿಯಾಗಿ ಅವತ್ತು ರೆಡ್ ಕಾರ್ಪೆಟ್ ಸ್ಟುಡಿಯೋ ಲಾಂಚ್ ಆಗಿತ್ತು. ಆದರೆ ಕಳೆದ 8 ತಿಂಗಳಿಂದ ಕೊಲೆ ಆರೋಪದಲ್ಲಿ ಪವಿತ್ರ ಗೌಡ ಅವರು ಅರೆಸ್ಟ್ ಆಗಿ ಜೈಲ್ಗೆ ಹೋಗಿದ್ರು, ಅವತ್ತಿಂದ ಅಷ್ಟು ಆಕ್ಟಿವ್ ಇರಲಿಲ್ಲ. ಸೊ ಹೀಗಾಗಿ ಈಗ ಆಚೆ ಬಂದ ಮೇಲೆ ಕಳೆದ 2 ತಿಂಗಳಿಂದ ತುಂಬಾನೇ ಪ್ರಿಪ್ರೇಷನ್ಸ್ ಮಾಡಿಕೊಂಡು ಹೊರ ರಾಜ್ಯಗಳಿಂದ ಎಲ್ಲ ಹೋಗಿ ಫ್ಯಾಬ್ರಿಕ್ ಎಲ್ಲ ತಗೊಂಡು ಬಂದು ಎಕ್ಸ್ಕ್ಲೂಸಿವ್ ಕಲೆಕ್ಷನ್ಗಳನ್ನ, ಡಿಸೈನರ್ ವೇರ್ಗಳನ್ನ ಇಲ್ಲಿ ಇಟ್ಬಿಟ್ಟು ಸೊ ಈಗ ರೀಲಾಂಚ್ ಮಾಡ್ತಿರೋ ಅಂಥದ್ದು. ಸೊ ಅವರು ಅವತ್ತು ಯಾರೆಲ್ಲ ಇದ್ರು, ಇವತ್ತು ಯಾರು ಕೂಡ ಅವ್ರ ಜೊತೆ ಎಲ್ಲ ಅವರ ಸ್ನೇಹಿತರು ಸಮತಾ ಆಗಿರ್ಬೋದು, ಜೊತೆಗೆ ಈಗ ತಾನೇ ಸ್ನೇಹ ಅವರು ಕೂಡ ಬಂದರು, ಜೊತೆಗೆ ನೀತು ವನಜಾಕ್ಷಿ ಅವರು, ಇವರಷ್ಟೇ ಅವ್ರ ಜೊತೆ ಇರೋದಂಥದ್ದು. ಸದ್ಯಕ್ಕೆ ಅವರ ರೆಡ್ ಕಾರ್ಪೆಟ್ ಸ್ಟುಡಿಯೋನಲ್ಲಿ ಪೂಜೆ ನಡೀತಾ ಇದೆ. ಅಂದರೆ ಇವತ್ತು ಶುಕ್ರವಾರ ಆಗಿರೋದ್ರಿಂದ ದುರ್ಗಾ ಪೂಜೆಯನ್ನು ಮಾಡ್ತಾ ಇದ್ದಾರೆ. ಅಂದರೆ ರಾಹುಕಾಲದಲ್ಲಿ ದುರ್ಗಾ ಪೂಜೆ ಮಾಡಬೇಕು ಅಂತ ಹೇಳಿರೋ ಕಾರಣದಕ್ಕೆ ಇವತ್ತು ದುರ್ಗಾ ಪೂಜೆ ಜೊತೆಗೆ ಗಣಹೋಮ ಸೇರಿದಂತೆ ಸಾಕಷ್ಟು ಪೂಜೆಗಳನ್ನು ಮಾಡೋ ಮೂಲಕ ಅವರು ರೆಡ್ ಕಾರ್ಪೆಟ್ ಸ್ಟುಡಿಯೋನ ಲಾಂಚ್ ಮಾಡ್ತಿರೋವಂಥದ್ದು. ಸೊ ಇವತ್ತು ಪವಿತ್ರ ಅವ್ರ ಜೊತೆ ಯಾರು ಕೂಡ ಇಲ್ಲ. ಅವತ್ತು ಎಲ್ಲರೂ ಇದ್ದು, ದರ್ಶನ್ ಅವ್ರು ಇದ್ದಾಗ ಮಾತ್ರ ಅವ್ರ ಜೊತೆ ಎಲ್ಲರೂ ಇದ್ದು, ಇವತ್ತು ಯಾರು ಕೂಡ ಅವ್ರ ಜೊತೆ ಇಲ್ಲ. ಜೊತೆಗೆ ಪವಿತ್ರ ಅವ್ರ ಬಗ್ಗೆ ಕೂಡ ಅವ್ರ ಸ್ನೇಹಿತರು ಯಾರು ಕೂಡ ಮಾತನಾಡ್ತಾ ಇಲ್ಲ. ಸೊ ಪವಿತ್ರ ಅವರು ತಾನಾಯ್ತು, ತನ್ನ ಕೆಲಸ ಆಯ್ತು ಅಂತ ತನ್ನ ಬಿಸ್ನೆಸ್ ಕಡೆ ಗಮನ ಹರಿಸಿರುವಂಥದ್ದು. ಸದ್ಯಕ್ಕೆ ಅವರು ರೆಡ್ ಕಾರ್ಪೆಟ್ ಸ್ಟುಡಿಯೋ ಮೇಲೆ ತಮ್ಮ ಗಮನವನ್ನು ಹರಿಸಿರುವಂಥದ್ದು. ಪ್ರತಿಮಾ, ಥ್ಯಾಂಕ್ ಯು ಮಂಗಳ ತಮ್ಮ ಮಾಹಿತಿಗೆ.